ಶ್ರೀ ಕಬಳಮ್ಮ ಮತ್ತು ಶ್ರೀ ಪಟದಲಮ್ಮ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮದ ಉಪಯುಕ್ತವಾಗಿ ಮಣಿಗೆರೆ ಗ್ರಾಮದಲ್ಲಿ ಅನ್ನದಾಸೋಹ ಕಾರ್ಯಕ್ರಮವನ್ನ ಇಟ್ಕೊಳ್ಳಲಾಗಿತ್ತು. ಸ್ನೇಹಿತರೆ, ನೋಡಬಹುದು ಈ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ಮತ್ತೆ ಸಕ್ಸಸ್ಫುಲ್ ಆಗಿ ನಡೆದಿದೆ. ಈ ಕಾರ್ಯಕ್ರಮ ಸಕ್ಸಸ್ ಮಾಡಿಕೊಟ್ಟಿರುವಂತ ಎಲ್ಲಾ ನಮ್ಮ ಸ್ನೇಹಿತರಿಗೆ ಅನಂತ ಧನ್ಯವಾದಗಳನ್ನ ತಿಳಿಸುತ್ತಾ ಈ ಕಾರ್ಯಕ್ರಮದ ವಿಡಿಯೋನ ಶುರು ಮಾಡೋಣ ಬನ್ನಿ. ಶ್ರೀ ಅನ್ನಪೂರ್ಣೇಶ್ವರಿ ಕ್ಯಾಂಟೀನ್ ಯಾವುದೇ ಕಾರ್ಯಕ್ರಮವನ್ನ ಉಳ್ಕೊಂಡು ಕೂಡ ನಮ್ಮ ಸಿಹಿ ತಿನಿಸುಗಳನ್ನ ನಮ್ಮ ಸಿದ್ದವರು ತುಂಬಾ ಅಚ್ಚುಕಟ್ಟಾಗಿ ಮಾಡ್ಕೊಡ್ತಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಶುರು ಮಾಡ್ತೀನಿ. ಸ್ನೇಹಿತರೆ, ನೋಡ್ಬೋದು ನಾವು ಕೂಡ ನೈಟ್ ಔಟ್ಗೆ ಇತ್ತು 1,000 ಜನಕ್ಕೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮಕ್ಕೆ ಏನ್ ಬೇಕು ಐಟಮ್ಗಳನ್ನ ರೆಡಿ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಎಲ್ಲ ಕೆಲಸ ಮಾಡ್ಕೊಳ್ತಾ ಇದೀನಿ. ಸ್ನೇಹಿತರೆ, ನೈಟು ಕೂಡ ಸಾಂಬಾರ್ ಇತ್ತು, ಅನ್ನ ಇತ್ತು, ಹಪ್ಪಳ ಇತ್ತು, ಅದನ್ನು ಕೂಡ ರೆಡಿ ಮಾಡಿ ಎಲ್ಲ ಅಚ್ಚುಕಟ್ಟಾಗಿ ಇನ್ನು ತರಕಾರಿ ಕಟ್ ಮಾಡ್ಕೊಂಡು ಬೆಳಗಿನ ಜಾವ ಒಲೆ ಎಸಿದೀವಿ. ಸ್ನೇಹಿತರೆ, ಎಲ್ಲಾನು ನೋಡ್ಬೋದು ಯಾವ ರೀತಿಯಾಗಿ ಎಲ್ಲಾ ಡಬ್ಬೆಗಳನ್ನು ಒಲೆ ಉರಿತಿದೆ ಅಂತ. ಯಾಕೆ ಅಂತಂದ್ರೆ ಮತ್ತೆ ಬೆಳಗಿನ ತಿಂಡಿ ಕೂಡ ಇತ್ತು. ತಿಂಡಿಗೆ ಏನಿತ್ತು ಅಂದ್ರೆ ಸ್ನೇಹಿತರೆ ಟೊಮೊಟೊ ಬಾತ್ ಇತ್ತು, ಅದನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಿ ಕೊಟ್ಟಿದ್ದೀವಿ. ಅನಂತರ ಸಾಂಬಾರು ಪಾತ್ರೆಗಳು ನೋಡ್ಬೋದು ಸ್ನೇಹಿತರೆ, ಮುದ್ದೆ ನೋಡ್ಬೋದು, ಅನಂತರ ಅವರೆಕಾಳು ನೋಡ್ಬೋದು ಸ್ನೇಹಿತರೆ. ಅಚ್ಚುಕಟ್ಟಾಗಿ ಎಲ್ಲಾ ಪದಾರ್ಥಗಳನ್ನ ರೆಡಿ ಮಾಡ್ಕೊಂಡಿದ್ದೀವಿ. ತಿಂಡಿಗೆ ರೆಡಿ ಆದಂತ ಟೊಮೊಟೊ ಬಾತ್ ಕೂಡ ದಮ್ ತೆಗೆದು ತುಂಬಾ ಅದ್ಭುತವಾಗಿ ಬಂದಿದೆ. ಸ್ನೇಹಿತರೆ, ಒಂದು ಕಾರ್ಯಕ್ರಮ ಅಂದಾಗ ಆ ಕಾರ್ಯಕ್ರಮ ಸಕ್ಸಸ್ ಮಾಡ್ಕೊಳ್ಳೋದು ತುಂಬಾ ಎಷ್ಟು ಕಷ್ಟ ಇರುತ್ತೆ ಅಂತ ಗೊತ್ತಿರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಅಷ್ಟೇ ಶ್ರಮವನ್ನ ಪಟ್ಟು ಈ ಕಾರ್ಯಕ್ರಮವನ್ನ ತುಂಬಾ ಸಕ್ಸಸ್ ಆಗಿ ಮಾಡಿದ್ದೇವೆ. ಯಾಕೆಂದ್ರೆ ಒಬ್ಬರು ಇಬ್ಬರಿಗೆಲ್ಲ ಸ್ನೇಹಿತರೆ, ಸುಮಾರು ಸಾವಿರಾರು ಜನಕ್ಕೆ ಅಡುಗೆನ ಮಾಡಿಸಿದಾಗ ಅಷ್ಟೇ ಶ್ರಮನ ಪಡಬೇಕು, ಅಷ್ಟೇ ಅಚ್ಚುಕಟ್ಟಾಗಿ ಆ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಾಗ ಆ ಕಾರ್ಯಕ್ರಮಕ್ಕೆ ಒಂದು ಸಕ್ಸಸ್ ಸಿಗುತ್ತೆ. ನೋಡ್ಬೋದು ಸ್ನೇಹಿತರೆ, ಅವರೆಕಾಳು ಕೂಡ ಎಷ್ಟು ತುಂಬಾ ಚೆನ್ನಾಗಿದೆ ಅಂತ. ಅವರೆಕಾಳು ಕೂಡ ಅಚ್ಚುಕಟ್ಟಾಗಿ ಒಂದೊಂದು, ಯಾಕೆಂದ್ರೆ ಯಾವುದೇ ಕಾರ್ಯಕ್ರಮದಲ್ಲಿ ಟೈಮ್ ವೇಸ್ಟ್ ಮಾಡೋಕ್ಕಿಲ್ಲ. ಪ್ರತಿಯೊಂದು ಒಂದೊಂದು ಐಟಮ್ ರೆಡಿ ಆಗ್ತಾ ಇರಬೇಕು. ಹಾಗೆ ಮುದ್ದೆಯನ್ನು ಕೂಡ ಅಷ್ಟೇ ಸ್ನೇಹಿತರೆ, ಮುದ್ದೆನು ನಮ್ಮ ಸ್ನೇಹಿತರುಗಳೆಲ್ಲ ಬಂದು ತುಂಬಾ ಹೆಲ್ಪ್ ಅನ್ನ ಮಾಡಿದ್ದಾರೆ. ಅವರು ಅನಂತ ಧನ್ಯವಾದಗಳನ್ನ ತಿಳಿಸ್ತೇನೆ ಸ್ನೇಹಿತರೆ. ನೋಡ್ಬೋದು ಅನಂತರ ಮುದ್ದೆ ರಾಶಿಗಳನ್ನು ನೋಡಬಹುದು ಸ್ನೇಹಿತರೆ, ಎಷ್ಟು ರಾಶಿಯಾಗಿದೆ ನೋಡಿ ಸ್ನೇಹಿತರೆ. ಮುದ್ದೆಯ ರಾಶಿ ಒಂದ್ ಕಡೆ ಆದ್ರೆ ಅನ್ನದ ರಾಶಿ ಮತ್ತೊಂದು ಕಡೆ ಆಗಿದೆ. ಸಾವಿರಾರು ಜನಕ್ಕೆ ಅಡುಗೆನ ಮಾಡಿದಾಗ ಸ್ನೇಹಿತರೆ ಇಷ್ಟರ ರಾಶಿ ಆಗಿ ಬೀಳುತ್ತೆ ಸ್ನೇಹಿತರೆ. ಈ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ನಡೀತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಐಟಮ್ಗಳು ನೋಡ್ಬೋದು ಸ್ನೇಹಿತರೆ, ಜನಸಂಖ್ಯೆಯಿಂದ ತುಂಬಿತ್ತು. ಮತ್ತೆ ಸಾಮಿಯಾನನ್ನು ಕೂಡ ಇಷ್ಟಾಗ್ಲಕ್ಕೆ ಹಾಕಿದಾರೆ ಅನ್ನೋದು ಕೂಡ ಗಮನಿಸಬಹುದು ಸ್ನೇಹಿತರೆ. ಆನಂತರ ಯಾಕಂದ್ರೆ ಮುದ್ದೆ ಜಾಸ್ತಿ ಇರೋದ್ರಿಂದ ಮುದ್ದೆನೂ ಕೂಡ ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ದೇವೆ. ಆನಂತರ ಐಟಮ್ಗಳು ನೋಡ್ಬೋದು ಸ್ನೇಹಿತರೆ, ಐಟಮ್ ಏನೇನು ಆಯ್ತು. ಮತ್ತೆ ಅನ್ನದ ರಾಶಿ ಪೂಜೆನ ಮಾಡ್ತಾರೆ ಸ್ನೇಹಿತರೆ. ಅನ್ನದ ರಾಶಿ ಪೂಜೆ ಅಂತಂದ್ರೆ ಈಗ ಹಳ್ಳಿ ಕಡೆ ಇರುವಂತ ಹುಡುಗರುಗಳಿಗೆ ಗೊತ್ತಿರುತ್ತೆ. ನೋಡ್ಬೋದು ಸ್ನೇಹಿತರೆ, ಅನ್ನದ ರಾಶಿ ಮುದ್ದೆ ರಾಶಿಗೆ ಪೂಜೆಯನ್ನ ಸಲ್ಲಿಸಿ ಆನಂತರ ಅನ್ನದಾಸೋಹ ಕಾರ್ಯಕ್ರಮವನ್ನ ನಡೆಸಿಕೊಡಲಾಗಿತ್ತು. ನೋಡ್ಬೋದು ಸ್ನೇಹಿತರೆ, ಐಟಮ್ ಏನೇನಾಗಿತ್ತು ಅಂತ. ಮೊದಲಿಗೆ ಸ್ವೀಟು ಪಾಯಸ ಆಗ್ಬೋದು, ಬೂಂದಿ ಆಗ್ಬೋದು ಸ್ನೇಹಿತರೆ, ಅನಂತರ ಮುದ್ದೆ ಆಗ್ಬೋದು. ಆ ಕಡೆ ಮುದ್ದೆಗೆ ಅವರೆಕಾಳು ಬಂದಿದೆ ಸ್ನೇಹಿತರೆ, ನೋಡ್ಬೋದು. ಬನ್ನಿ ಅವರೆಕಾಳು ನೋಡೋಣ. ಅವರೆಕಾಳು ಅಚ್ಚುಕಟ್ಟಾಗಿ ರೆಡಿ ಆಗಿತ್ತು. ಅವರೆಕಾಳು ಕೂಡ ಸ್ನೇಹಿತರುಗಳು ತುಂಬಿಕೊಡ್ತಾ ಇದಾರೆ. ಮತ್ತೊಂದು ಕಡೆ ಸಾಂಬಾರು ಕೂಡ ರೆಡಿ ಆಗಿದೆ ಸ್ನೇಹಿತರೆ. ಫೈನಲ್ ಗೆ ಅದ್ದೂರಿಯಾಗಿ ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ಊಟನ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಕ್ಸಸ್ ಮಾಡ್ಕೊಂಡಂತ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಸ್ನೇಹಿತರಿಗೂ ಕೂಡ ಊಟ ಮಾಡಿಸಿ ಅವನು ಕೂಡ ಕಳಿಸಿದಿವಿ. ಯಾರು ಕೂಡ ಬೇಜಾರು ಮಾಡ್ಕೊಂಡ್ರೆ, ದೊಡ್ಡ ಕಾರ್ಯಕ್ರಮದಲ್ಲಿ ಕೆಲಸ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದೀನಿ ಸ್ನೇಹಿತರೆ. ಮತ್ತೆ ವಿಡಿಯೋದಲ್ಲಿ ಮತ್ತೆ ನಾಳೆಯಿಂದ ನಮ್ಮ ಹೋಟೆಲ್ ಕೆಲಸ ಇದೆಯಲ್ಲ, ಹೋಟೆಲ್ ಕೆಲಸದಲ್ಲೇ ಸಿಗ್ತೀನಿ. ಈಗ ಸದ್ಯಕ್ಕೆ ಒದಗಿ ಬರ್ತೀನಿ, ಮತ್ತೆ ಸಿಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ. ಈ ಪ್ರೀತಿ ವಿಶ್ವಾಸಕ್ಕೆ ಸದಾ ಚಿರಋಣಿಯಾಗಿ ಇರ್ತೇನೆ.